ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 12 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಸಿಟಿ ಹ್ಯಾಸ್ ಥರ್ಡ್ ಸ್ಲೋಯೆಸ್ಟ್ ಟ್ರಾಫಿಕ್ ಇನ್ ದ ವರ್ಲ್ಡ್ ಫೈಂಡ್ ಸ್ಟಡಿ. ನಮ್ಮ ಬೆಂಗಳೂರು ಏನಿದೆ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಸೊ ಈ ಟ್ರಾಫಿಕ್ಕನ್ನು ನಾವು ಕಂಪೇರ್ ಮಾಡಿದಾಗ ಲೈಕ್ ವರ್ಲ್ಡಲ್ಲಿರೋ ಬೇರೆ ಬೇರೆ ಸಿಟೀಸಲ್ಲಿರೋ ಟ್ರಾಫಿಕ್ ಜೊತೆಗೆ ನಾವು ಕಂಪೇರ್ ಮಾಡಿದಾಗ ಬೆಂಗಳೂರು ಥರ್ಡ್ ಪ್ಲೇಸಲ್ಲಿದೆ. ಸೊ ಫಸ್ಟ್ ಪ್ಲೇಸಲ್ಲಿ ಇರುವಂಥ ಸಿಟಿ ಬಂದು ಬ್ಯಾರಂಕಲಾ ಅಂತ. ಇದು ಇರೋದು ಕೊಲಂಬಿಯಾ ದೇಶದಲ್ಲಿ ಈ ಒಂದು ಸಿಟಿ ಇದೆ. ತದನಂತರ ಇರೋದು ಕೋಲ್ಕತ್ತಾ, ಭಾರತದಲ್ಲಿರುವಂತಹ ಕೋಲ್ಕತ್ತಾ 2ನೇ ಸ್ಥಾನದಲ್ಲಿದೆ, ಬೆಂಗಳೂರು 3ನೇ ಸ್ಥಾನದಲ್ಲಿದೆ. ಸೊ ಇದು ಯಾವ ಒಂದು ಇಂಡೆಕ್ಸ್ ಇದನ್ನು ಹೇಳಿದೆ ಅಂತಂದರೆ ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ರಿಲೀಸ್ ಮಾಡ್ತಾರೆ. ಆ ಒಂದು ಇಂಡೆಕ್ಸ್ ಪ್ರಕಾರ ಬೆಂಗಳೂರು ಥರ್ಡ್ ಸ್ಲೋಯೆಸ್ಟ್ ಟ್ರಾಫಿಕ್ ಇನ್ ದ ವರ್ಲ್ಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಒಂದು ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ ಏನಿದೆ ಇದನ್ನು ರಿಲೀಸ್ ಮಾಡುವಂತಹ ಇನ್ಸ್ಟಿಟ್ಯೂಟ್ ಬಂದು ಟಾಮ್ ಅನ್ನೋ ಇನ್ಸ್ಟಿಟ್ಯೂಟ್ ಅನ್ನೋದಕ್ಕಿಂತ ಇಟ್ ಈಸ್ ಅ ಟೆಕ್ನಾಲಜಿಕಲ್ ಫರ್ಮ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಸಿಚುವೇಟೆಡ್ ಇನ್ ನೆದರ್ಲ್ಯಾಂಡ್ಸ್ ಎಲ್ಲಿದೆ, ಯುರೋಪ್ನಲ್ಲಿದೆ. ಸೊ ಮೇಯ್ನಾಗಿ ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ ಗೊತ್ತಿರಬೇಕು, ಯಾರು ಕೊಡ್ತಾರೆ ಅನ್ನೋದು ಬೇಸಿಕ್ ಐಡಿಯಾ ಸಾಕು. ತದನಂತರ ಬೆಂಗಳೂರು ಟಾಪ್ 3ಯಲ್ಲಿದೆ ಆ್ಯಂಡ್ ಕೋಲ್ಕತ್ತಾ ಇದೆ. ಸೊ ಟಾಪ್ 3 ನೋಡಿದಾಗ 2 ಸಿಟೀಸ್ ಏನಿದೆ, 2 ಸಿಟೀಸ್ ಭಾರತದಲ್ಲಿದೆ. ಅದೇ ಟಾಪ್ 5 ನೋಡಿದಾಗ 3 ಸಿಟೀಸ್ ಕೋಲ್ಕತ್ತಾ, ಬೆಂಗಳೂರು, ಪುಣೆ 3 ಕೂಡ ಟ್ರಾಫಿಕ್ ಅಂದರೆ ಟಾಪ್ 5ಅಲ್ಲಿ 3 ಸಿಟೀಸ್ ಆರ್ ಫ್ರಮ್ ಇಂಡಿಯಾ ಅಂತ ಅಂದಾಗ ನಾವು ಡೆವಲಪ್ಮೆಂಟ್ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ನಾರ್ಮಲ್ ಡೆವಲಪ್ಮೆಂಟ್, ಎಕನಾಮಿಕ್ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಅದರ ಜೊತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಸರಿಯಾಗಿ ಮಾಡಬೇಕು ಅನ್ನೋದು ನಮಗೆ ಇಲ್ಲಿ ಈ ಒಂದು ಅಬ್ಸರ್ವೇಷನಿಂದ ತಿಳಿಯುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಡಿನೋಟಿಫೈಡ್ ಟ್ರೈಬ್ಸ್ ಆಂಗರ್ ಗ್ರೋಯಿಂಗ್ ಎಮಿಡ್ ಅ ಸ್ಟಾಗ್ನೇಟಿಂಗ್ ಸ್ಕೀಮ್ ಕ್ಲಾಸಿಫಿಕೇಶನ್ ಇಶ್ಯೂಸ್. ಸೆಂಟ್ರಲ್ ಗವರ್ನಮೆಂಟು 2022ರಲ್ಲಿ ಒಂದು ಹೊಸ ಸ್ಕೀಮನ್ನು ರಿಲೀಸ್ ಮಾಡಿದ್ರು. ಆ ಸ್ಕೀಮ್ನ ಹೆಸರು ಬಂದು ಸೀಡ್ ಅಂತ. ಏನು ಈ ಸೀಡ್ ಅಂದರೆ ಸ್ಕೀಮ್ ಫಾರ್ ಇಕನಾಮಿಕ್ ಎಂಪವರ್ಮೆಂಟ್ ಆಫ್ ಡಿನೋಟಿಫೈಡ್ ನೊಮ್ಯಾಡಿಕ್ಸ್ ಆ್ಯಂಡ್ ಸೆಮಿನೊಮ್ಯಾಡಿಕ್ ಟ್ರೈಬ್ಸ್ ಅಂತ. ಸೊ ಈ ಒಂದು ಸ್ಕೀಮ್ ಏನಿದೆ ಇದು 2022ರಲ್ಲಿ ಆ್ಯಕ್ಚುಲಾಗಿ ಲಾಂಚ್ ಮಾಡಿದ್ದು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಈ ಒಂದು ಪ್ರೋಗ್ರಾಮ್ ಈ ಸ್ಕೀಮ್ನ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿರೋದೇ ಇತ್ತೀಚೆಗೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಈ ಡಿನೋಟಿಫೈಡ್ ಟ್ರೈಬ್ಸ್ ಏನಿದ್ದಾರೆ, ಸೆಮಿನೊಮ್ಯಾಡಿಕ್ ಟ್ರೈಬ್ಸ್ ಏನಿದ್ದಾರೆ ಅಥವಾ ನೊಮ್ಯಾಡಿಕ್ ಟ್ರೈಬ್ಸ್ ಏನಿದ್ದಾರೆ, ಇವರೆಲ್ಲರೂ ಈ ಒಂದು ವಿಷಯದ ಕುರಿತಾಗಿ ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಅಂದರೆ ಮೊದಲನೇದು ಈಗಾಗಲೇ ಇದರ ಇಂಪ್ಲಿಮೆಂಟೇಷನ್ ಸರಿಗೆ ಆಗ್ತಾ ಇಲ್ಲ. ಎರಡನೇದು ಏನು ಅಂತಂದರೆ ಈ ಒಂದು ಸ್ಕೀಮ್ ಏನಿದೆ ಈ ಸ್ಕೀಮ್ ಪ್ರಕಾರ ಅವ್ರಿಗೆ ಏನಕ್ಕೆ ಲೈವ್ಲಿಹುಡ್ಗೆ ಇರ್ಬೋದು, ಇಲ್ಲ ಅಂತಂದರೆ ಎಜುಕೇಷನ್ ರಿಲೇಟೆಡು, ಹೌಸಿಂಗ್ ರಿಲೇಟೆಡು, ಹೆಲ್ತ್ ರಿಲೇಟೆಡು ಇವುಗಳಲ್ಲಿ ಸಹಾಯ ಮಾಡಬೇಕಿತ್ತು. ಸೊ ಈ ಸಹಾಯ ಯಾವಾಗ ದೊರಕಿಲ್ಲ ಅವರು ಈ ಒಂದು ಸ್ಕೀಮ್ನ ಅಗೇನ್ಸ್ಟ್ ಆಗಿ ಮತ್ತು ಗವರ್ನಮೆಂಟ್ನ ಅಗೇನ್ಸ್ಟ್ ಆಗಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದರೆ ಈಗ 2022 ಅಂತಂದರೆ ಈಗ 2024 ಕಂಪ್ಲೀಟ್ ಆಗಿದೆ. ಸೊ ಇವನ್ ಆಫ್ಟರ್ 2 years ಆಫ್ ಲಾಂಚಿಂಗ್ ದ ಸ್ಕೀಮ್ ಅದರ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಆಬ್ವಿಯಸ್ ಆಗಿ ನಾವು ರಿವೋಲ್ಟ್ ಆಗೋದು ಆಬ್ವಿಯಸ್ ಆಗಿ ಇರುತ್ತೆ. ಸೊ ಇದು ಒಂದು ಪಾರ್ಟ್. ನೆಕ್ಸ್ಟ್ ಏನು ಅಂತಂದರೆ ಇದೇ ಡಿನೋಟಿಫೈಡ್ ಟ್ರೈಬ್ಸ್ಗೆ ರಿಲೇಟ್ ಆಗಿರುವಂತಹ ಒಂದು ಕಮಿಷನ್ ಇದೆ. ಅದರ ಹೆಸರು ಬಂದು ಇದಾತೆ ಕಮಿಷನ್. ಇದನ್ನು ಫಾರ್ಮ್ ಮಾಡಿದ್ದು 2017ನಲ್ಲಿ. ಸೊ ಏನಕ್ಕೆ ಈ ಒಂದು ಇದಾತೆ ಕಮಿಷನನ್ನು ಫಾರ್ಮ್ ಮಾಡಿದ್ದು ಅಂತ ಅಂದರೆ ಈ ಒಂದು ಡಿನೋಟಿಫೈಡ್ ಟ್ರೈಬ್ಸ್ ಇರ್ಬೋದು, ನೊಮ್ಯಾಡಿಕ್ ಟ್ರೈಬ್ಸ್, ಸೆಮಿನೊಮ್ಯಾಡಿಕ್ ಟ್ರೈಬ್ಸ್ ಏನಿದೆ ಇವರ ಕ್ಲಾಸಿಫಿಕೇಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಅನಲೈಸ್ ಮಾಡೋದಕ್ಕೆ, ಅನ್ನೋದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಇದಾತೆ ಕಮಿಷನನ್ನು ಆ್ಯಕ್ಚುಲಾಗಿ ಫಾರ್ಮ್ ಮಾಡಿದ್ದು 2015ನಲ್ಲಿ. ಬಟ್ ಅದರ ರಿಪೋರ್ಟ್ ಕೊಟ್ಟಿರೋದು 2017ನಲ್ಲಿ. ಮತ್ತು ಇದರ ಜೊತೆ ಇದಾತೆ ಕಮಿಷನ್ನ ಮುಖ್ಯ ಒಂದು ರೆಕಮೆಂಡೇಷನ್ ಏನು ಅಂದರೆ ಈ ಡಿನೋಟಿಫೈಡ್ ಟ್ರೈಬ್ಸ್ ಇರ್ಬೋದು, ನೊಮ್ಯಾಡಿಕ್ ಮತ್ತು ಸೆಮಿನೊಮ್ಯಾಡಿಕ್ ಟ್ರೈಬ್ಸ್ ಏನಿದ್ದಾರೆ ಇವರಿಗೆ ಒಂದು ಪರ್ಮನೆಂಟ್ ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಈಗ ಹೇಗೆ ನಾವು ಬ್ಯಾಕ್ವರ್ಡ್ ಕ್ಲಾಸ್ಗೆ ಪರ್ಮನೆಂಟ್ ಕಮಿಷನ್ ಇದೆ ಅದೇ ರೀತಿಯಾಗಿ ಇದಕ್ಕೂ ಕೂಡ ಒಂದು ಪರ್ಮನೆಂಟ್ ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಆಗ ಈ ಒಂದು ಟ್ರೈಬ್ಸ್ಗೆ ಏನಾದರೂ ಒಂದು ಇಶ್ಯೂಸ್ ಇತ್ತು ಅಂದರೆ ಅವರು ಡೈರೆಕ್ಟಾಗಿ ಅಲ್ಲಿ ಹೋಗ್ಬೋದು, ಅಂದರೆ ಅಲ್ಲಿ ರಿಪೋರ್ಟ್ ಮಾಡ್ಬೋದು. ಸೊ ದ್ಯಾಟ್ ಆ ಒಂದು ಪರ್ಮನೆಂಟ್ ಕಮಿಷನ್ ಇದೆ ಅದು ಏನೇ ಈ ಟ್ರೈಬ್ಸ್ ರಿಲೇಟೆಡ್ ಏನಾದ್ರು ಕಂಪ್ಲೇಂಟ್ಸ್ ಇರ್ಬೋದು, ಇಲ್ಲ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಇದು ರೆಕಮೆಂಡ್ ಮಾಡಿತ್ತು ಪರ್ಮನೆಂಟ್ ಕಮಿಷನನ್ನು. ಬಟ್ ಸ್ಟಿಲ್ ಅದರ ಮೇಲೆ ಯಾವುದೇ ರೀತಿಯಾದ ಒಂದು ಆ್ಯಕ್ಷನನ್ನು ಸದ್ಯಕ್ಕೆ ಈವರೆಗೂ ತಗೊಂಡಿಲ್ಲ ಗವರ್ನಮೆಂಟ್ ಅನ್ನೋದು ನಾವು ತಿಳ್ಕೊಬೇಕು. ಮತ್ತೆ ಇದು ಎರಡನೇ ಇಶ್ಯೂ. ಇದಾತೆ ಕಮಿಷನ್ ಫಸ್ಟು ಸೀಡ್ ಏನಿದೆ ಅದರ ಬಗ್ಗೆ, ಆ ಸ್ಕೀಮ್ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನೋದು
ಎರಡನೇದು ಇದಾತೆ ಕಮಿಷನ್ ಪ್ರಾಬ್ಲಮ್. ಮೂರನೇದು ಪ್ರಾಬ್ಲಮ್ ಏನು ಅಂತಂದರೆ ಈ ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್, ಸೆಮಿನೊಮ್ಯಾಡಿಕ್ ಟ್ರೈಬ್ಸ್ ಏನಿದಾರಲ್ವ ಇವ್ರಿಗೆ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡ್ತಾರೆ ಸೊ ದಟ್ ಅವ್ರನ್ನ ಅವರು ಐಡೆಂಟಿಫೈ ಮಾಡ್ಬೋದು ಅಂತ. ಈ ಸರ್ಟಿಫಿಕೇಟ್ಸ್ ಏನು ಇಶ್ಯೂ ಮಾಡ್ತಾ ಇದ್ದಾರಲ್ವ ಇದು ಹಲವಾರು ಸ್ಟೇಟ್ಸ್ಗಳಲ್ಲಿ ಸರಿಯಾಗಿ ಇಶ್ಯೂ ಮಾಡ್ತಾ ಇಲ್ಲ, ಡಿಲೇ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಸ್ಟೇಟ್ಸಲ್ಲಿ ಕೊಡ್ತಾ ಇದ್ದಾರೆ ಬಟ್ ಡಿಲೇ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ಸ್ಟೇಟ್ಸಲ್ಲಿ ಈ ಸರ್ಟಿಫಿಕೇಟ್ಸನ್ನು ಇಶ್ಯೂನೇ ಮಾಡ್ತಾ ಇಲ್ಲ. ಇದರಿಂದ ಕೂಡ ಇವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಎಲ್ಲ ಪ್ರಾಬ್ಲಮ್, ಈ 3 ಪ್ರಾಬ್ಲಮ್ಗಳನ್ನು ಇಟ್ಕೊಂಡು ಅವರು ತಮ್ಮ ಒಂದು ಅಸಮಾಧಾನವನ್ನು ಗವರ್ನಮೆಂಟ್ ವಿರುದ್ಧ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಏನು ಮಾಡ್ಬೋದು, ಸಜೆಷನ್ ಏನು ಅಂದರೆ ಇದಾತೆ ಕಮಿಷನ್ ರೆಕಮೆಂಡೇಷನ್ಸ್ ಏನಿದೆ, ಲೈಕ್ ಪರ್ಮನೆಂಟ್ ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡೋದು ಏನಿದೆ, ಮತ್ತು ಇನ್ನು ಹಲವಾರು ರೆಕಮೆಂಡೇಷನ್ಸ್ ಏನು ಇದಾತೆ ಕಮಿಷನ್ ಕೊಟ್ಟಿದೆ, ಆ ಒಂದು ರೆಕಮೆಂಡೇಷನ್ಸನ್ನು ಅನಲೈಸ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಇವರ ಒಂದು ಏನು ಲೈವ್ಲಿಹುಡ್ ಇರ್ಬೋದು, ಅವರ ಒಂದು ಎಜುಕೇಷನ್, ಹೆಲ್ತ್ ಸೆಕ್ಟರ್ ಏನಿದೆ ಅದನ್ನು ನಾವು ಇಂಪ್ರೂವ್ ಮಾಡೋದಕ್ಕೆ ಆಗುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಮಿಲಿಯನ್ಸ್ ಆಫ್ ಡಯಾಬಿಟೀಸ್, ಹಾರ್ಟ್ ಡಿಸೀಸ್ ಕೇಸಸ್ ಲಿಂಕ್ ಟು ಶುಗರಿ ಡ್ರಿಂಕ್ಸ್. 2000 ಹೊಸ ಒಂದು ಸ್ಟಡಿಯನ್ನು ಮಾಡಿದ್ದಾರೆ. 2020ರಲ್ಲಿ ಸುಮಾರು 2 ಮಿಲಿಯನ್ ಅಂದರೆ 20 ಲಕ್ಷ, ಅಪ್ರಾಕ್ಸಿಮೇಟಾಗಿ 20 ಲಕ್ಷ ಟೈಪ್ 2 ಡಯಾಬಿಟೀಸ್ ಕೇಸಸ್ಸು. ಅದೇ ರೀತಿಯಾಗಿ ಸುಮಾರು 1.2 ಮಿಲಿಯನ್ ಅಂತ ಹಾಕಿದ್ದಾರೆ. ಸೊ ಅಪ್ರಾಕ್ಸಿಮೇಟಾಗಿ 12 ಲ್ಯಾಕ್ ಕೇಸಸ್ ಏನಿದೆ ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಏನಿದೆ ಇದು ಫಸ್ಟು ಡಯಾಬಿಟೀಸ್ ಇದಿಷ್ಟು ಅಂದರೆ ಇಲ್ಲಿ 20 ಲಕ್ಷ, ಇಲ್ಲೊಂದು 12 ಲಕ್ಷ, ಅಪ್ರಾಕ್ಸಿಮೇಟಾಗಿ 32 ಲ್ಯಾಕ್ಸ್ ಏನು ಈ ಡಿಸೀಸಸ್ ಬಂದಿದೆ, ಡಯಾಬಿಟೀಸ್ ಆ್ಯಂಡ್ ಹಾರ್ಟ್ ಡಿಸೀಸಸ್ ಏನಿದೆ. ದಿಸ್ ವಾಸ್ ಬಿಕಾಸ್ ಆಫ್ ಇಂಟೇಕ್ ಆಫ್ ಶುಗರಿ ಡ್ರಿಂಕ್ಸ್. ಈಗ ನಾವೇನು ಕೂಲ್ ಡ್ರಿಂಕ್ಸ್ ಕುಡಿತೀವಿ, ಈಗ ಫ್ಯಾಂಟಾ, ಮಾಜಾ, ಇವುಗಳ ಪ್ರಭಾವದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಡಯಾಬಿಟೀಸ್ ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೊಸ ಒಂದು ಸ್ಟಡಿ ಹೇಳಿದೆ. ಯಾಕೆ ಈ ಶುಗರಿ ಡ್ರಿಂಕ್ಸ್ನಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ, ಈ ಶುಗರಿ ಡ್ರಿಂಕ್ಸ್ ಏನಿರುತ್ತೆ ಅಂದರೆ, ಈಗ ಶುಗರ್ ಓವರ್ ಡೋಸೇಜ್ ಯಾವಾಗ ಇರುತ್ತೆ ಅದರಲ್ಲಿ ಅಲ್ಲೇನಾಗುತ್ತೆ ಅಂತಂದರೆ ಇದು ರ್ಯಾಪಿಡ್ ಡೈಜೆಷನ್ ಆಗುತ್ತೆ, ಅಂದರೆ ಬೇಗ ಜೀರ್ಣ ಆಗೋಗುತ್ತೆ. ಸೊ ಯಾವಾಗ ಬೇಗ ಜೀರ್ಣ ಆದಾಗ ಶುಗರ್ ಲೆವೆಲ್ ಏನಿದೆ, ನಮ್ಮ ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ ಏನಾಗುತ್ತೆ, ಇದು ಸಡನ್ ಸ್ಪೈಕ್ಸ್ ಆಗುತ್ತೆ, ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನಿದೆ ಅಲ್ವಾ, ಈಗ ನಾವು ಸಕ್ಕರೆ ತಿಂದರೆ ಅಲ್ಲಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಏನು ಅಷ್ಟಿರೋದಿಲ್ಲ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಶುಗರ್ ಕಂಟೆಂಟ್ ಇದೆ ನಮ್ಮ ಬ್ಲಡ್ಡಲ್ಲಿ ಹೆಚ್ಚಾಗ್ತಾ ಇರುತ್ತೆ. ಸೊ ಇದೇನಾಗುತ್ತೆ, ಓವರ್ ದ ಟೈಮ್ ನಾವು ರೆಗ್ಯುಲರ್ ಕನ್ಸ್ಯೂಮ್ ಮಾಡ್ತಾ ಇರುವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಒಂದು ಕಡೆ ವೆಯ್ಟ್ ಗೇನನ್ನು ನೋಡ್ತೀವಿ, ಮತ್ತೊಂದು ಕಡೆ ಇನ್ಸುಲಿನ್ ಪ್ರೊಡಕ್ಷನ್ ಏನಿದೆ ನಮ್ಮ ಬಾಡಿಯಲ್ಲಿ ಇದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಯಾವಾಗ ಇನ್ಸುಲಿನ್ ಪ್ರೊಡಕ್ಷನ್ ರೆಡ್ಯೂಸ್ ಆಗುತ್ತೆ, ಶುಗರ್ ಡಯಾಬಿಟೀಸ್ಗೆ ಅದು ಎಡೆ ಮಾಡಿಕೊಡುತ್ತೆ. ಯಾಕೆ ಅಂತಂದರೆ ಇನ್ಸುಲಿನ್ ಶುಗರನ್ನು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿದೆ ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಏನು ಕಡಿಮೆ ಆಗುತ್ತೆ, ಆಗ ಆಬ್ವಿಯಸ್ ಆಗಿ ನಮಗೆ ಡಯಾಬಿಟೀಸ್ ಬರುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಇದಿಷ್ಟು ಬೇಸಿಕ್. ಮತ್ತು ಈ ಸ್ಟಡಿಯಲ್ಲಿ ಹಲವಾರು ಡೇಟಾ ಫ್ಯಾಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಡೇಟಾ ಫ್ಯಾಕ್ಟ್ಸನ್ನು ನಾವು ನೋಡೋದಾದರೆ ಏನಾಗುತ್ತೆ ಅಂದರೆ, ಹೈಯೆಸ್ಟ್ ಶುಗರ್ ಸ್ವೀಟೆಂಡ್ ಬೆವರೇಜ್ ಏನಿದೆ ಅಲ್ವಾ, ಅದು ಯಾವ ಒಂದು ದೇಶದಲ್ಲಿ ಹೆಚ್ಚಿನದಾಗಿ ಬರ್ಡನ್ ಕೊಡ್ತಾ ಇದೆ ಅಂದರೆ, ಈಗ ಈ ಶುಗರಿ ಡ್ರಿಂಕ್ಸ್ ಏನಿದೆ ಇದರಿಂದ ಹೆಚ್ಚಿನದಾಗಿ ಡಯಾಬಿಟೀಸ್ ಮತ್ತು CVD ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಏನಿದೆ ಅದು ಯಾವ ದೇಶದಲ್ಲಿ ಬರ್ತಾ ಇದೆ ಅಥವಾ ಯಾವ ಒಂದು ರೀಜನಲ್ಲಿ ಬರ್ತಾ ಇದೆ ಅಂತಂದರೆ, ಲ್ಯಾಟಿನ್ ಅಮೇರಿಕಾ, ಕೆರಿಬಿಯನ್ ಮತ್ತು ಈ ಸಬ್ ಸಹಾರನ್ ಆಫ್ರಿಕಾ ಏನಿದೆ ಈ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ನಾವು ಈ ಒಂದು ಶುಗರಿ ಬೆವರೇಜಸ್ನ ಬರ್ಡನ್ ಹೆಚ್ಚಿರೋದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಲ್ಯಾಟಿನ್ ಅಮೇರಿಕಾ ಮತ್ತು ಕೆರಿಬಿಯನಲ್ಲಿ ಸುಮಾರು 24% ನ್ಯೂ ಡಯಾಬಿಟೀಸ್ ಕೇಸ್ ಏನಿದೆ ವಾಸ್ ಬಿಕಾಸ್ ಆಫ್ ಶುಗರಿ ಡ್ರಿಂಕ್ಸ್ ಅಥವಾ ಶುಗರಿ ಬೆವರೇಜಸ್ ಏನಿದೆ ಅದರಿಂದ. ಸೊ ಹಾಗಾದರೆ ಈ ರೀತಿಯಾಗಿ ಶುಗರಿ ಬೆವರೇಜಸ್ ಏನಿದೆ ಅದು ಹೆಚ್ಚಾಗ್ತಾ ಇರೋ ಕಾರಣ ನಾವು ಇದನ್ನು ಲೈಕ್ ಈ ಟೈಪ್ 2 ಡಯಾಬಿಟೀಸ್ ಅಥವಾ CVDಯನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಅಥವಾ ಕನ್ಸಂಪ್ಷನ್ ಆಫ್ ಶುಗರಿ ಡ್ರಿಂಕ್ಸನ್ನು ನಾವು ರೆಡ್ಯೂಸ್ ಮಾಡಿದ್ರೆ ಯಾವ ರೀತಿಯಾಗಿ ಇದು ಅಫೆಕ್ಟ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಮೆಕ್ಸಿಕೋಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೆಕ್ಸಿಕೋಲ್ಲಿ 2014ರಲ್ಲಿ ಶುಗರಿ ಬೆವರೇಜಸ್ ಏನಿದೆ ಅಂದರೆ, ಈಗ ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು ಇಲ್ಲ ಬೇರೆ ಯಾವುದಾದ್ರು ಶುಗರ್ ಆ್ಯಡ್ ಮಾಡಿರುವಂಥ ಬೆವರೇಜಸ್ ಏನಿರುತ್ತಲ್ವಾ, ಬೆವರೇಜಸ್ ಅಂದರೆ ಇಲ್ಲಿ ಡ್ರಿಂಕ್ಸ್ ಬರುತ್ತೆ. ಸೊ ಶುಗರ್ ಆ್ಯಡ್ ಮಾಡಿರುವಂಥ ಡ್ರಿಂಕ್ಸ್ ಏನಿದೆ ಈ ಡ್ರಿಂಕ್ಸ್ ಮೇಲೆ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರು ಆಗ ಈ ಲೋ ಇನ್ಕಮ್ ಪೀಪಲ್ ಏನಿದ್ದಾರೆ ಅವರು ಟ್ಯಾಕ್ಸ್ ಹೆಚ್ಚಾದಾಗ ಆ ಒಂದು ಪ್ರಾಡಕ್ಟನ್ನು ಕನ್ಸ್ಯೂಮ್ ಮಾಡೋದಿಲ್ಲ, ಅದರ ಪರ್ಚೇಸ್ ಏನಿದೆ ಅದನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅದರ ಕನ್ಸಂಪ್ಷನ್ ಕೂಡ ರೆಡ್ಯೂಸ್ ಆಗ್ತಾ ಬಂತು. ಸೊ ದಿಸ್ ಈಸ್ ಒನ್ ಆಫ್ ದ ಐಡಿಯಾ ನಾವು ನಮ್ಮ ಆನ್ಸರ್ ರೈಟಿಂಗ್ಸಲ್ಲಿ ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್ ಏನು ಅಂತ ಅಂದರೆ, ಈ ಏನು ಶುಗರ್ ಸ್ವೀಟೆಂಡ್ ಬೆವರೇಜಸ್ ಅಥವಾ ಶುಗರ್ ಆ್ಯಡೆಡ್ ಬೆವರೇಜಸ್ ಏನಿರುತ್ತೆ ಈ ಬೆವರೇಜಸ್ನ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತಲ್ವಾ, ಈ
ಈ ಅಡ್ವರ್ಟೈಸ್ಮೆಂಟ್ಸನ್ನು ರೆಗ್ಯುಲೇಟ್ ಮಾಡಬೇಕು. ಅಂದರೆ ಈಗ ಕೆಲವು ಸತಿ ಏನು ಕೊಡ್ತಾರೆ ಅಂತ ಅಂದರೆ, ಈ ಒಂದು ಡ್ರಿಂಕ್ಸನ್ನು ನೀವು ಇವಾಗ ಒಂದು ಶುಗರ್ ಇರುವಂಥ ಡ್ರಿಂಕ್ಸನ್ನು ನೀವು ಕುಡಿದ್ರೆ ನಿಮಗೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ, ಈ ರೀತಿಯಾಗಿ ಪ್ರಮೋಟ್ ಮಾಡ್ತಾ ಇರ್ತಾರೆ. ಸೊ ಅವುಗಳನ್ನು ರೆಗ್ಯುಲೇಟ್ ಮಾಡೋದ್ರಿಂದ ಕೂಡ ನಾವು ಈ ಏನು ಶುಗರಿ ಡ್ರಿಂಕ್ಸ್ ಇಂದ ಬರ್ತಾ ಇರುವಂತಹ ಡಿಸೀಸ್ ಬರ್ಡನ್ ಇದೆ, ಡಯಾಬಿಟೀಸ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಬರ್ಡನ್ ಇದೆ, ಅದನ್ನ ರಿಡ್ಯೂಸ್ ಮಾಡ್ಬೋದು ಅಂತ ಒಂದು ಸ್ಟಡಿ ಹೇಳಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಪುಟ್ಟಿಂಗ್ ದ ಜೀನ್ ಎಡಿಟಿಂಗ್ ಟೂಲ್ ಟು ಯೂಸ್. ನಾವು ಬೇಸಿಕ್ಕಾಗಿ ಓದಿದಾಗ ಜೀನ್ ಎಡಿಟಿಂಗ್ ಟೂಲ್ಸ್ ಅಂತ ಬಂದಾಗ ಏನು ನೋಡ್ತೀವಿ ನಾವು? ಫಸ್ಟ್ ಒನ್ ನಾವು ನೋಡಿದ್ರೆ CRISPR-Cas9 ಅಲ್ವಾ? ಸೊ ಈ CRISPR-Cas9 ಬಗ್ಗೆ ಇವತ್ತು ಇಲ್ಲಿ ಅವರು ಮಾತಾಡಿರೋದು. ಸೊ ಈಗ ಜೀನ್ ಎಡಿಟಿಂಗ್ ಅಂದರೆ ಏನು? ಇವಾಗ ಇದು ಒಂದು DNA ಇದೆ. DNA ಯಾವಾಗಲೂ ಡಬಲ್ ಹೆಲಿಕಲ್ ಸ್ಟ್ರಕ್ಚರಲ್ಲಿರುತ್ತೆ ಆ್ಯಂಡ್ ಈ ರೀತಿಯಾಗಿ ಇರುತ್ತೆ. ಸೊ ಈಗ ನಮಗೆ ಈ ಒಂದು ಜೀನ್ ಏನಿದೆ, ಈ ಜೀನ್ ನಮಗೆ ಬೇಕಾಗಿಲ್ಲ. ಸೊ ಇದನ್ನು ನಾವು ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ CRISPR-Cas9 ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಬೇರೆ ಎನ್ಸೈಮ್ಸ್, ಈ ಮುಂಚೆ CRISPR-Cas9 ಡಿಸ್ಕವರ್ ಮಾಡೋದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು ಅಂದರೆ 2 ರೀತಿಯಾದ ಎನ್ಸೈಮನ್ನು ಯೂಸ್ ಮಾಡ್ತಾಯಿದ್ರು. ಒಂದು, ಈಗ ಇದನ್ನು ಕಟ್ ಮಾಡಬೇಕು. ಸೊ ಕಟ್ ಮಾಡೋದಕ್ಕೆ ಒಂದು ಎನ್ಸೈಮ್. ಸೊ ಇದು ಕಟ್ಟಿಂಗ್ ಎನ್ಸೈಮ್ ಅಂತ ನಾವು ಕರಿತೀವಿ. ಮತ್ತು ಅದಾದಮೇಲೆ ಇವಾಗ ಇಲ್ಲಿ ಕಟ್ ಆಗಿದೆ, ಬಟ್ ಈ ಕಟ್ ಆಗಿರೋ ಪ್ಲೇಸಲ್ಲಿ ನಾವು ಇಲ್ಲಿರುವಂತಹ ಹೊಸ ಜೀನ್ ಏನಿದೆ ಇದನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಆವಾಗ ಇದಕ್ಕೆ ಬೇರೆ ಎನ್ಸೈಮನ್ನು ಯೂಸ್ ಮಾಡಬೇಕಾಗುತ್ತೆ. ಇದನ್ನು ನಾವು ಇನ್ಸರ್ಟಿಂಗ್ ಎನ್ಸೈಮ್ ಅಂತ ಸದ್ಯಕ್ಕೆ ಕರೆಯೋಣ. ಸೊ ಈಗ 2 ರೀತಿಯಾದ ಎನ್ಸೈಮ್ ಬೇಕಿತ್ತು ಮೊದಲು, ಓಕೆನಾ? ಇದು ಜೀನ್ ಎಡಿಟಿಂಗ್ ಪ್ರಾಸೆಸ್. ಜೀನ್ ಎಡಿಟಿಂಗ್ ಅಂದರೆ ಏನಕ್ಕೆ? ಈಗ ನಮಗೆ ಯಾವುದೋ ಒಂದು ಡಿಸೈರಬಲ್ ಕ್ವಾಲಿಟಿ ಬೇಕು ಅಂತಂದಾಗ ಅನ್ಡಿಸೈರಬಲ್ ಕ್ವಾಲಿಟಿ ಏನಿರುತ್ತೆ ಅದನ್ನು ತೆಗೆದು ಡಿಸೈರಬಲ್ ಕ್ವಾಲಿಟಿಯನ್ನು ನಾವು ಅಲ್ಲಿ ಇಂಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ BT ಕಾಟನನ್ನು ತೊಗೊಳೋಣ. ಈ BT ಕಾಟನಲ್ಲಿ ಏನಾಗುತ್ತೆ ಅಂತಂದರೆ, ನಾರ್ಮಲ್ ಕಾಟನ್ ಏನಿತ್ತು ಇದು ಬ್ಯಾಕ್ಟೀರಿಯಾ ಅಟ್ಯಾಕ್ಗೆ ಒಳಗಾಗ್ತಾಯಿತ್ತು. ಸೊ ಇದರಿಂದ ಹಾರ್ವೆಸ್ಟ್ ಕಡಿಮೆ ಆಗ್ತಾಯಿತ್ತು. ನಮ್ಮ ಫಾರ್ಮರ್ಸ್, ರೈತರಿಗೆ ಏನಿದೆ ಅವ್ರಿಗೆ ಲಾಸ್ ಆಗ್ತಾ ಇದ್ದ ಕಾರಣ ಏನು ಮಾಡಿದ್ವಿ ನಾವು? BT ಕಾಟನನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ BT ಕಾಟನ್ ಹೇಗೆ ಅಂತಂದರೆ, ಈಗ ಇದು ನಾರ್ಮಲ್ ಕಾಟನ್ ಜೀನ್ ಅಂತ ನಾವು ಅಸ್ಯೂಮ್ ಮಾಡೋಣ. ಇದು ನಾರ್ಮಲ್ ಕಾಟನ್ನ DNA ಆದರೆ ಈ ಒಂದು ಪಾರ್ಟ್ ಏನಿದೆ ಇಟ್ ಈಸ್ ಅನ್ಡಿಸೈರಬಲ್. ಸೊ ಇಲ್ಲಿ ಏನು ಮಾಡ್ತೀವಿ, ಇದನ್ನ ಕಟ್ ಮಾಡಿದ್ವಿ ಆ್ಯಂಡ್ ಇದು ಬ್ಯಾಸಿಲಿಸ್ ತುರಂಜೆನಿಸಿಸ್ ಬ್ಯಾಕ್ಟೀರಿಯಾ ಅಂದರೆ ಅದರಲ್ಲಿರುವಂತಹ ಜೀನ್. ಸೊ ಆ ಜೀನನ್ನು ಇಲ್ಲಿ ನಾವು ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ದಿಸ್ ಬಿಕಮ್ಸ್ BT ಕಾಟನ್. ಈಗ ಈ ಏನು ಬ್ಯಾಸಿಲಿಸ್ ತುರಂಜೆನಿಸಿಸ್ ಅನ್ನೋ ಬ್ಯಾಕ್ಟೀರಿಯಾ ಇದೆ, ಆ ಬ್ಯಾಕ್ಟೀರಿಯಾಗೆ ಕಾಟನ್ ಯಾವುದೇ ರೀತಿಯಾದ ಒಂದು ಏನಂತೀವಿ ರೋಗ ಲಕ್ಷಣಗಳನ್ನು ತೋರಿಸೋದಿಲ್ಲ. ಆ್ಯಂಡ್ ಆ ಒಂದು BT ಕಾಟನ್ಗೆ ಈ ಬ್ಯಾಕ್ಟೀರಿಯಾ ಏನಿದೆ BT ಬ್ಯಾಕ್ಟೀರಿಯಾ ಅದು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಏನಂತೀವಿ, ನಮ್ಮ ಇಳುವರಿಯನ್ನು ನಾವು ಹೆಚ್ಚುಗೊಳಿಸೋದಕ್ಕೋಸ್ಕರ ಈ ಜೀನ್ ಎಡಿಟಿಂಗ್ ಟೂಲನ್ನು ನಾವು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತೀವಿ. ಸೇಮ್ ಜೀನ್ ಎಡಿಟಿಂಗನ್ನು ನಾವು ಬೇರೆ ಡಿಸೀಸಸನ್ನು ಕ್ಯೂರ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಕಣ್ಣಲ್ಲಿ ಏನೋ ಡಿಸಾರ್ಡರ್ ಇದೆ ಅಂತಂದರೆ ಅದನ್ನು ಕ್ಯೂರ್ ಮಾಡೋದಕ್ಕಿರ್ಬೋದು. ಇಲ್ಲಾಂತಂದರೆ ಪ್ಯಾನ್ಕ್ರಿಯಾಸ್ ರಿಲೇಟೆಡ್ ಏನಾದರೂ ಡಿಸೀಸಸ್ ಇದೆ ಅಂದರೆ ಅದನ್ನು ಕ್ಯೂರ್ ಮಾಡ್ಬೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಏನು ಜೆನೆಟಿಕ್ ಡಿಸಾರ್ಡರ್ಸ್, ಫಾರ್ ಎಕ್ಸಾಂಪಲ್ ಈಗ ಸಿಕಲ್ ಸೆಲ್ ಅನಿಮಿಯಾ ಇರ್ಬೋದು, ಥಲಸೆಮಿಯಾ, ಈ ರೀತಿಯಾದ ಒಂದು ಡಿಸಾರ್ಡರ್ಸ್ ಏನಿದೆ, ನಾವು ಫರ್ದರ್ ರಿಸರ್ಚ್ ಎಲ್ಲ ಮಾಡಿದಾಗ ಇದನ್ನು ಕೂಡ ನಾವು ವಿತ್ ದ ಹೆಲ್ಪ್ ಆಫ್ ಜೀನ್ ಎಡಿಟಿಂಗ್ ನಾವು ಇವುಗಳನ್ನು ಕೂಡ, ಈ ಡಿಸಾರ್ಡರ್ಸನ್ನು ಕೂಡ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡ್ಬೋದಾಗುತ್ತೆ. ಸೊ ಇದಿಷ್ಟು ಒಂದು ಪಾರ್ಟ್ ಆಯಿತು. ಈಗ ನಾನು ಈ ಹಿಂದೆ ಹೇಳಿದೆ, ಮೊದಲು ಏನು ಮಾಡ್ತಾಯಿದ್ವಿ ನಾವು 2 ಎನ್ಸೈಮನ್ನು ಯೂಸ್ ಮಾಡ್ತಾಯಿದ್ವಿ. ಏನಕ್ಕೆ 2 ಎನ್ಸೈಮನ್ನು ಯೂಸ್ ಮಾಡ್ತೀವಿ? ಒಂದು ಕಟ್ ಮಾಡೋದಕ್ಕೆ, ಒಂದು ಇನ್ಸರ್ಟ್ ಮಾಡೋದಕ್ಕೆ ಅಂತ. ಬಟ್ ಆಮೇಲೆ ಏನಾಯಿತು ಅಂತಂದರೆ, ಬರ್ಕ್ಲಿ ಯೂನಿವರ್ಸಿಟಿ ಮತ್ತು ಜರ್ಮನಿಯಲ್ಲಿ ಇನ್ನೊಂದು ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿ ಮತ್ತು ಸದರನ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ, ಈ 3 ಯೂನಿವರ್ಸಿಟಿಗಳಲ್ಲಿರುವಂಥ ಈ ಪ್ರೊಫೆಸರ್ಸ್ ಏನು ಮಾಡ್ತಾರೆ, ತಾವು ಒಂದು ರಿಸರ್ಚನ್ನು ಮಾಡಿ CRISPR-Cas9 ಅನ್ನುವಂಥ ಒಂದು ಎನ್ಸೈಮನ್ನು ಕಂಡುಹಿಡಿತಾರೆ. ಸೊ ದಿಸ್ ಆ್ಯಕ್ಟ್ಸ್ ಆಸ್ ಬೋತ್ ಕಟ್ಟಿಂಗ್ ಆ್ಯಂಡ್ ಇನ್ಸರ್ಟಿಂಗ್ ಎನ್ಸೈಮ್. ಎರಡೂ ಕೆಲಸನೂ ಒಂದೇ ಎನ್ಸೈಮ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಏನು ಆ ಲೆಬೇರಿಯಸ್ ಟಾಸ್ಕ್ ಇತ್ತು, 2 ಎನ್ಸೈಮನ್ನು ಯೂಸ್ ಮಾಡಬೇಕು, ಕಟ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು, ಇದೆಲ್ಲನೂ ಕಡಿಮೆ ಆಗ್ತಾ ಇದೆ. ಸೊ ಒಂದೇ ಎನ್ಸೈಮು 2 ಕೆಲಸನೂ ಮಾಡ್ತಾರೆ. ಸೊ ನಮ್ಮ ವರ್ಕ್ ಏನಿದೆ ಅದು ಈಸಿ ಆಯಿತು. ಸೊ ಇಲ್ಲಿ ನಾನು ಹೇಳಿದೆ 3 ಸೈಂಟಿಸ್ಟ್ಗಳು ಆ್ಯಕ್ಚುಲಾಗಿ ಇದರಲ್ಲಿ ಈ ಒಂದು CRISPR-Cas9ನ ಏನಂತೀವಿ ಡಿಸ್ಕವರಿ ಅಥವಾ ಇನ್ನೋವೇಷನ್ಗೆ ಅವರು ಇದು ಮಾಡಿದ್ದು, 3 ಸೈಂಟಿಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ದು. ಬಟ್ 2012ರಲ್ಲಿ ನೊಬೆಲ್ ಪ್ರೈಸನ್ನು ಕೊಡ್ತಾರೆ ಈ CRISPR-Cas9ಗೆ. ಇದರಲ್ಲಿ ಕೇವಲ 2 ಸೈಂಟಿಸ್ಟ್ಗಳಿಗೆ ಮಾತ್ರ ಈ ಒಂದು ಏನಂತೀವಿ ಪ್ರೈಸನ್ನು ಕೊಡ್ತಾರೆ. ಸೊ ಇದರಲ್ಲಿ ಇರುವಂಥ ಇನ್ನೊಬ್ಬರು ಸೈಂಟಿಸ್ಟ್ ಏನಿದ್ದಾರೆ ಅವ್ರು ಏನು ಮಾಡ್ತಾರೆ, ಆಗ
ಹೋಗಿ MIT ಯೂನಿವರ್ಸಿಟಿ ಏನಿದೆ, ಇದೆಲ್ಲ ಯೂನಿವರ್ಸಿಟಿನೂ ಅಮೇರಿಕಾಲಿದೆ. ಸೊ MIT ಯೂನಿವರ್ಸಿಟಿ ಏನಿದೆ, ಈ ಯೂನಿವರ್ಸಿಟಿಯಲ್ಲಿ ಅವರು ಪೇಟೆಂಟನ್ನು ಫೈಲ್ ಮಾಡ್ತಾರೆ. ಸೊ ಈಗ ಏನು ಸದ್ಯಕ್ಕೆ CRISPR-Cas9ನ ಪೇಟೆಂಟ್ ಏನಿದೆ, ಈ ಪೇಟೆಂಟ್ ಬಂದು US ನಲ್ಲಿರುವಂಥ MIT ಯೂನಿವರ್ಸಿಟಿಗೆ ಈ ಪೇಟೆಂಟ್ ಇದೆ. ಈಗ ಪ್ರಾಬ್ಲಮ್ ಏನು ಅಂತಂದರೆ, ಈ ಪೇಟೆಂಟ್ ಮಾಡಿರುವಂಥ ಕಾರಣ ಈ CRISPR-Cas9 ನಮ್ಮ ಭಾರತದ ಫಾರ್ಮರ್ಸ್ ಏನಿದೆ, ರೈತರು ಏನಿದ್ರೆ ಅವರು ಯೂಸ್ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಾಯಿದೆ. ಬಯೋಟೆಕ್ನಾಲಜಿಯಲ್ಲಿ ನಾವು ಇದನ್ನು ಏನಂತೀವಿ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಬೇಕಾಗಿರೋದು ಏನು ಅಂದರೆ, ಈ ಜೀನ್ ಎಡಿಟಿಂಗ್ ಟೂಲ್ ಏನಿದೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆಗೆ ಹಾಕಬೇಕು. ಇಲ್ಲ ಅಂತಂದರೆ ಹಲವಾರು ಡಿಸಾರ್ಡರ್ಸ್, ಈಗ ನಮ್ಗೆ ಗೊತ್ತಿದೆ ಮ್ಯೂಟೇಷನ್ಸ್, ಒಂದು ವೈರಸ್ ಬಂತು ಅಥವಾ ಏನೋ ಒಂದು ಕಾಯಿಲೆ ಬಂತು ಅಂದರೆ ಅದು ಮ್ಯೂಟೇಟ್ ಆಗಿ ಹಲವಾರು ರೂಪಗಳನ್ನು ಪಡ್ಕೋತದೆ. ಈಗ ಕೋವಿಡನ್ನು ನಾವು ನೋಡಿದ್ರು ಕೂಡ ಹಲವಾರು ರೀತಿಯ ಬೇರೆ ಬೇರೆ ವೇರಿಯೇಷನ್ಸ್ ಬಂತು. ಸೊ ಈ ರೀತಿಯಾಗಿ ಇರುವಾಗ ಈ ಜೀನ್ ಎಡಿಟಿಂಗ್ ಟೂಲ್ ಏನಿದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಬೋತ್ ಇನ್ ಅಗ್ರಿಕಲ್ಚರ್ ಇರ್ಬೋದು, ಇಲ್ಲ ಹೆಲ್ತ್ ಸೆಕ್ಟರಲ್ಲಿ ಇರ್ಬೋದು. ಸೊ ಹಾಗಾಗಿ ಈ CRISPR-Cas9 ಏನಿದೆ ಇದನ್ನ ಕ್ಲೀನಾಗಿ ನಾವು ಈ ಪೇಟೆಂಟಿಂಗ್ ಎಲ್ಲ ಏನಿದೆ ಅಲ್ವಾ, ಇದನ್ನೆಲ್ಲ ಕ್ಲೀನಾಗಿ ಇಶ್ಯೂಸನ್ನು ಸಾರ್ಟ್ ಮಾಡಿಕೊಂಡು CRISPR-Cas9 ಏನಿದೆ ಇದನ್ನ ಸರಿಯಾದ ಉಪಯೋಗಕ್ಕೆ ಹಾಕಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಇದನ್ನದು ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.